ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕಷ್ಟೇ. ಹೌದಲ್ವಾ ಸ್ನೇಹಿತರೆ? ಜೀವನ ಅಂದಾಗ ಎಲ್ಲರೂ ಬಂದು ಏನಾದರೂ ಹುಳಿ ಹಿಂಡಕ್ಕೆ ನೋಡ್ತಾನೆ ಇರ್ತಾರೆ. ಸೊ ಕೆಲವೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಹುಳಿ ಹಿಂಡುವ ಅಂಶನ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಬಿಡಪ್ಪ, ಇದು ಹುಳಿ ಹಿಂಡಿದ್ದಾರೆ, ಇದು ಬೇಡವೇ ಬೇಡ ಅಂತ ನಾವು ಬಿಟ್ಟಾಕ್ಬಿಡ್ತೀವಿ. ಆದ್ರೆ ಕೆಲವೊಮ್ಮೆ ನೆನಪಿಲ್ಲಿ, ಇವಾಗ ಹಾಲಿಗೆ ಯಾರಾದ್ರೂ ಬಂದು ಹುಳಿ ಹಿಂಡಿದಾಗ ಅದನ್ನ ನಾವು ಕೆಲವೊಮ್ಮೆ ಪನ್ನೀರ್ ಕೂಡ ಮಾಡ್ಕೋಬಹುದು, ಇನ್ನ ಕೆಲವೊಮ್ಮೆ ಅದನ್ನ ಹಾಗೆ ಸೇವ್ ಮಾಡ್ಕೊಂಡು ನಾವು ಬೇರೆ ಸ್ವೀಟ್ ಕೂಡ ಮಾಡ್ಬೋದಲ್ವಾ. ಸೊ ಹಾಗಾಗಿ ಅಂದು ಕೆಲವೊಂದು ಹಾಲಿಗೆ ಕೂಡ ನಾವು ಒಂದು ಹನಿ ಹುಳಿ ಬಿದ್ದಾಗ ಅದನ್ನ ವೇಸ್ಟ್ ಮಾಡಲ್ಲ. ಅಂತದ್ರಲ್ಲಿ ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಬಂದು ಹುಳಿ ಹಿಂಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಸಂಸಾರದಲ್ಲಿ ಇರುವಂತಹ ಒಂದು ಗಟ್ಟಿನ ಅಥವಾ ಒಂದು ನಿರ್ಧಾರಗಳನ್ನ ನಾವು ಯಾಕೆ ಬದಲಾಯಿಸ್ಬೇಕು ಅಲ್ವಾ? ಸೊ ಕೆಲವೊಮ್ಮೆ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಈ ಹುಳಿ ಹಿಂಡೋರಿಂದ ಬಂದೇ ಬರುತ್ತೆ. ಆದ್ರೆ ಅದನ್ನ ನಾವು ಹೇಗೆ ಧೈರ್ಯವಾಗಿ ಮುನ್ನುಗ್ಗಿಸ್ಕೊಂಡು ತಗೊಂಡು ಹೋಗ್ತೀವೋ ಅಷ್ಟೇ ನಮ್ಮ ಸಂಬಂಧ ಅನ್ನೋದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹುಳಿ ಹಿಂಡೋರು ಇದ್ದೇ ಇರ್ತಾರೆ. ಹಾಗೆ ಅದರಿಂದ ನಾವು ಹೇಗೆ ಬಚಾವ್ ಆಗ್ಬೇಕು, ಹಾಗೆ ಯಾವ ರೀತಿ ನಮ್ಮ ಜಾಣ್ಮೆತನನ ಇನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆನೆ ಡಿಪೆಂಡ್ ಇರುತ್ತೆ ಸ್ನೇಹಿತರೆ. ಈ ಹುಳಿ ಹಿಂಡೋರು ಇದ್ದಾರೆ ಅಂದ ತಕ್ಷಣ ನಾವು ಅಯ್ಯೋ ಅವ್ರ ಸಾವಾಸನೆ ಬೇಡಪ್ಪ ಅಂತ ಇರೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ಪ್ರಪಂಚದಲ್ಲಿ ಇರೋದಲ್ವಾ. ಸೊ ನೀವೆಲ್ಲೇ ಹೋದ್ರೂ ಕೂಡ ಅಂಥವ್ರು ಸಿಕ್ಕೇ ಸಿಗ್ತಾರೆ. ಸೊ ಅಂಥವ್ರಿಂದ ನಾವು ಹೇಗೆ ಪಾಠನ ಕಲಿಬೇಕು, ಹಾಗೆ ಕಲ್ತಿರುವಂತಹ ಪಾಠನ ಅವ್ರಿಗೆ ಹೇಗೆ ತಿರುಗಿಸಿ ಬಾಣನ ಬಿಡಬೇಕು ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. Bye bye.